ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತೊಂದು ಆವೃತ್ತಿ ದೇವರ ವಾಕ್ಯದೊಂದಿಗೆ ನಿಮ್ಮನ್ನು ಸಂಧಿಸುವಂತ ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನಲ್ಲಿ ಈ ವಾಕ್ಯಗಳನ್ನ ಆಲಿಸಲು ಸ್ವಾಗತಿಸುತ್ತೇನೆ. ಈ ದಿನ ನಾವು ಧ್ಯಾನಿಸ್ಲಿಕ್ಕಿರ್ತಕ್ಕಂಥ ವಿಷಯ ನೋಡು. ನೋಡುವುದರ ಕುರಿತು ನೋಡುವುದರ ಕುರಿತಾಗಿ ನಾವಿವತ್ತು ದೇವರ ವಾಕ್ಯ ಧ್ಯಾನ ಮಾಡಲಿಕ್ಕೊಳ್ಳಿ. ನೀವು ಅಂದ್ಕೊಂಡಿದ್ದು ಸರಿಯಾಗಿದೆ. ಅದ್ರ ಬಗ್ಗೆ ನಾವಿವತ್ತು ಧ್ಯಾನ ಮಾಡ್ಲಿಕ್ಕಿದ್ದೇವೆ. ನೋಡು ಎಂಬುದಾಗಿ ಹೇಳಿದ ತಕ್ಷಣನೇ ನಾವು ಸುತ್ತಮುತ್ತ ನೋಡುವಾಗ ಏನೆಲ್ಲ ವಿಚಾರಗಳು ಕಾಣಿಸುತ್ತೆ ನಮಗೆ ಅಲ್ವಾ? ನೀವು ಪಟ್ಟಣಗಳಲ್ಲಿ ನಡ್ಕೊಂಡು ಹೋಗುವಂತ ಸಮಯದಲ್ಲಿ ಏನೆಲ್ಲ ನೋಡ್ತೀರಾ, ಏನೆಲ್ಲ ನೋಡಿ ನಿಮ್ ಕಣ್ಣನ್ನು ತಂಪು ಮಾಡ್ಕೊಂತ ಇದ್ದೀರಲ್ವಾ? ಹೌದು ಹೌದು ಹೌದು, ನೆನ್ಸ್ಕೊಂತಾರ, ಸರಿಯಾಗಿದೆ. ಎಲ್ಲಾ ನೋಡಿ ಕಣ್ಣು ತಂಪು ಮಾಡ್ಕೊಂತೀರಾ. ಸಿಟಿಗಳಲ್ಲಿ ತುಂಬಾ ಕಣ್ಣು ತಂಪು ಮಾಡ್ಕೊಂತೀರಾ ಅಲ್ವಾ? ಹೌದು, ನಾನು ನೋಡ್ತೇನೆ, ಗಮನಿಸ್ತೇನೆ. ಯಾಕಂದ್ರೆ ನಾನು ಸಿಟಿಯಲ್ಲಿ ಪ್ರತಿದಿನ ಪ್ರಯಾಣಿಸ್ತಾ ಇದ್ದೇನೆ. ನಾನು ಸಹ ನೋಡ್ತಾ ಇದ್ದೇನೆ. ಹಾಗೆ ಹಳ್ಳಿಗಳಲ್ಲಿ ನೋಡ್ತೇವೆ. ಹಳ್ಳಿಗಳಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ವಿಭಿನ್ನವಾದ ನೋಟ, ವಿಭಿನ್ನವಾದ ಜನರು, ವಿಭಿನ್ನವಾದ ಜೀವನ ಶೈಲಿ, ಹೀಗೆ ವಿಭಿನ್ನವಾಗಿರ್ತಕ್ಕಂಥ ವಿಷಯ ವಸ್ತುಗಳನ್ನು ನಾವೇನ್ ಮಾಡ್ತೇವಪ್ಪ ಅಂತಂದ್ರೆ ಪ್ರತಿದಿನ ನೋಡ್ತಕ್ಕಂಥವ್ರಾಗಿದ್ದೇವೆ. ನಾವು ಪ್ರತಿದಿನ ವಿಭಿನ್ನವಾಗಿರ್ತಕ್ಕಂಥ ವಿಚಾರಗಳನ್ನ ನಮ್ಮ ಸುತ್ತಮುತ್ತ ನೋಡ್ತೇವೆ. ಜನರನ್ನ ಹಾಗೂ ಆಚಾರ ವಿಚಾರಗಳನ್ನ ನಾವು ನೋಡ್ತಾ ಇದ್ದೇವೆ. ಹಾಗೆ ನಾನು ನೋಡೋದ್ರ ಬಗ್ಗೆ ಹಾಗೆ ನೋಡ್ತಾ ಅನ್ಕೊಂತಾ ಇದ್ದೆ, ಸ್ವಾಮಿ ನನಗೆ ಯಾಕಪ್ಪ ಕಣ್ಣು ಕೊಟ್ಟಿದೀಯಾ ಇದನ್ನೇ ಅಂತ ಹೇಳಿ ನೆನ್ಸ್ಕೊಂತಾ ಇದ್ದೆ ನಾನು. ಯಾಕಪ್ಪ ಅಂತಂದ್ರೆ ಒಳ್ಳೇದಕ್ಕಿಂತ ಕೆಟ್ಟದ್ದೇ ಹೆಚ್ಚಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಅದನ್ನ ನೋಡುವಾಗ ಮನಸ್ಸಿಗೆ ಕೆಲವೊಂದ್ಸರಿ ಏನಾಗ್ತದೆ ಎಂಬುದನ್ನು ನೋಡುವಾಗ ನಮಗೆ ಬೇಸರ ಉಂಟಾಗ್ತದೆ, ಕಸಿಬಿಸಿ ಉಂಟಾಗ್ತದೆ, ಅಸಮಾಧಾನ ಉಂಟಾಗ್ತದೆ. ಅಂತ ಸಂಗತಿಗಳೆಲ್ಲ ನಮ್ಮ ಸುತ್ತಮುತ್ತ ನಾವು ಹೋಗುವಂತ ರಸ್ತೆಗಳಲ್ಲಿ ನಾವು ನೋಡ್ತೇವೆ. ಅವಾಗ ಒಂದೊಂದ್ಸಾರಿ ನೆನ್ಸ್ಕೊಳ್ತಕ್ಕಂಥದ್ದು, ಕಣ್ಣು ಇಲ್ದವ್ರೆ ನಮ್ಗಿಂತ ಎಷ್ಟೋ ಒಳ್ಳೇದು, ಅವ್ರದೇ ಜೀವನ ಬೆಸ್ಟ್ ಅಂತ ಹೇಳಿ ನಮಗೆ ಅನ್ಸುತ್ತೆ. ಇವತ್ತು ಕಣ್ಣುಳ್ಳವರಾಗಿದ್ದೇವೆ ನಾವು. ಕಣ್ಣುಳ್ಳವರಾಗಿರ್ತಕ್ಕಂಥ ನಾವು ನಮ್ಮ ದೃಷ್ಟಿಯನ್ನ ಎಲ್ಲಿಡಬೇಕು, ಎಲ್ಲಿ ನಾವು ನೋಡಬೇಕು ಎಂಬುದ್ರ ಕುರಿತಾಗಿ ನಾವು ಇದನ್ನ ಧ್ಯಾನ ಮಾಡ್ಲಿಕ್ಕಿದ್ದೇವೆ. ಹಾಗಾದ್ರೆ ನಮ್ಮ ನೋಟ, ನಮ್ಮ ದೃಷ್ಟಿ ಎಲ್ಲಿರಬೇಕು, ಯಾವುದನ್ನ ನಾವು ನೋಡಬೇಕು ಎಂಬುದ್ರ ಕುರಿತಾಗಿ ನಾವು ನೋಡುವಾಗ ಕೀರ್ತನೆಗಳು 119ನೇ ಅಧ್ಯಾಯ 37ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ವ್ಯರ್ಥವಾದ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ ನನ್ನನ್ನ ಕಾಪಾಡು, ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನನ್ನನ್ನ ಚೈತನ್ಯಗೊಳಿಸು ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ದೇವರಲ್ಲಿ ವಿನಂತಿಸಿಕೊಳ್ಳೋದನ್ನು ನೋಡ್ತೇವೆ. ಏನ್ ಹೇಳ್ತದಾನೆ? ಆತನು ವ್ಯರ್ಥವಾದ ಕಾರ್ಯಗಳಲ್ಲಿ ನಾನು ದೃಷ್ಟಿಯನ್ನಿಡದೆ ಏನ್ ಮಾಡ್ಬೇಕು? ನಾನು ನಿನ್ನ ಮಾರ್ಗದಲ್ಲಿ ನಾನು ನಡಿಬೇಕಾಗಿದೆ. ಅದಕ್ಕೆ ನಿನ್ನ ಮಾರ್ಗದಲ್ಲಿ ನಡಿಲಿಕ್ಕೆ ನನ್ಗೇನ್ ಮಾಡು? ಚೈತನ್ಯಗೊಳಿಸು, ನನ್ನನ್ನು ಬಲಪಡಿಸು ಎಂಬುದಾಗಿ ಆತನು ಕೇಳೋದನ್ನ ನಾವು ನೋಡ್ತಾ ಇದ್ದೇವೆ. ಅಂದರೆ ಕೀರ್ತನೆ ಬರೆದಿರ್ತಕ್ಕಂಥ ಕೀರ್ತನೆಗಾರನಿಗೆ ಹೇಳ್ತಾ ಇದ್ದೇನೆ, ವ್ಯರ್ಥವಾದ ಕಾರ್ಯಗಳಲ್ಲಿ ನಾನು ದೃಷ್ಟಿ ಇಡಬಾರ್ದು ಸ್ವಾಮಿ ಅಂತ ಹೇಳಿ. ಅಂದ್ರೆ ನಾವು ಸುತ್ತಮುತ್ತ ನೋಡುವಾಗ ವ್ಯರ್ಥವಾದ ಕಾರ್ಯಗಳನ್ನೇ ನಾವು ನೋಡ್ತೇವೆ. ಅವುಗಳಲ್ಲಿ ನಾವು ದೃಷ್ಟಿ ಇಡಬಾರ್ದು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅವುಗಳಲ್ಲಿ ದೃಷ್ಟಿ ಇಡದೆ ನಾವು ಕರ್ತನ ಕಡೆಗೆ ದೃಷ್ಟಿ ಇಡಕ್ಕೆ ನಮಗೆ ದೇವರ ಸಹಾಯ ಅಗತ್ಯತೆ ಇದೆ. ಅದಕ್ಕಾಗಿ ಭಕ್ತನು ಕೇಳ್ಕೊಳ್ತಾ ಇದ್ದಾನೆ, ಇವತ್ತು ನೀವು ಮಾಡ್ಬೇಕಾಗಿರೋದಷ್ಟೇನೆ, ಸ್ವಾಮಿ ವ್ಯರ್ಥವಾದ ಕಡೆಗೆ ನನ್ನ ದೃಷ್ಟಿ ಹೋಗದಂತೆ, ವ್ಯರ್ಥವಾದ ಕಾರ್ಯಗಳ ಮೇಲೆ, ವ್ಯರ್ಥವಾದ ವ್ಯಕ್ತಿಗಳ ಮೇಲೆ, ವ್ಯರ್ಥವಾದ ವಸ್ತುಗಳ ಮೇಲೆ ನನ್ನ ದೃಷ್ಟಿ ಹೋಗದೆ ನನ್ನ ದೃಷ್ಟಿ ನಿನ್ ಮೇಲೆ ಹೋಗ್ಬೇಕು ಸ್ವಾಮಿ. ಅದಕ್ಕೆ ನನಗೆ ನನ್ನ ಬಲ ಸಾಲದು, ನಿನ್ನ ಬಲ ನನಗೆ ಕೊಡು ದೇವ್ರೆ ಅಂತ ಹೇಳಿ ನಾವ್ ಇವತ್ತು ಏನ್ ಮಾಡ್ಬೇಕಾಗಿದೆ ಅಂದ್ರೆ ದೇವ್ರ ಹತ್ರ ಕೇಳ್ಕೋಬೇಕಾಗಿದೆ. ಯಾಕೆಂದ್ರೆ ಮತ್ತಾಯನ್ ಬರೆಸುವಾರ್ತೆ 6ನೇ ಅಧ್ಯಾಯ ವಚನ 22ರಿಂದ 23ರಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ಕಣ್ಣು ದೇಹಕ್ಕೆ ದೀಪವಾಗಿದೆ. ಹೀಗಿರುವಲ್ಲಿ ನಿನ್ನ ಕಣ್ಣು ನೆಟ್ಟಗಿದ್ದರೆ ನಿನ್ನ ದೇಹವೆಲ್ಲ ಬೆಳಕಾಗಿರುವುದು, ನಿನ್ನ ಕಣ್ಣು ಕೆಟ್ಟದ್ದಾಗಿದ್ದರೆ ನಿನ್ನ ದೇಹವೆಲ್ಲ ಕತ್ತಲಾಗುವುದು. ಹಾಗಾದರೆ ನಿನ್ನೊಳಗಿರುವ ಬೆಳಕೇ ಕತ್ತಲಾದರೆ ಆ ಕತ್ತಲ ಇನ್ನೆಷ್ಟೆನ್ನಬೇಕು? ನಾವು ಎಷ್ಟೆನ್ನಬೇಕು ಅಂತ ಹೇಳಿ ದೇವ್ರ ವಾಕ್ಯದಲ್ಲ. ಅಂದ್ರೆ ನಿಮ್ಮ ಕಣ್ಣುಗಳು ಏನಾಗಿದೆಪ್ಪ ಅಂದ್ರೆ ನಮ್ಮ ದೇಹಕ್ಕೆ ದೀಪವಾಗಿದೆ, ಬೆಳಕಾಗಿದೆ.
ಅಂದ್ರೆ ನಮ್ಮ ಕಣ್ಣು ಸರಿ ಇದ್ರೆ ನಮ್ಮ ದೇಹವೆಲ್ಲ ಸರಿ ಇರ್ತದೆ ಅಂತ ಹೇಳಿ ಅರ್ಥ. ಅಂದ್ರೆ ನಮ್ಮ ದೃಷ್ಟಿ ಸರಿಯಾಗಿರ್ಬೇಕು. ನಮ್ಮ ದೃಷ್ಟಿ ಸರಿಯಾಗಿರ್ಬೇಕಪ್ಪ ಅಂದ್ರೆ ನಾವು ಸರಿಯಾಗಿರೋದನ್ನೇ ದೃಷ್ಟಿಸ್ಬೇಕು. ಸರಿಯಾಗಿರೋದನ್ನ ದೃಷ್ಟಿಸುವಾಗ ಮಾತ್ರ ನಮ್ಮಲ್ಲಿ ಆಲೋಚನೆಗಳು ಸರಿಯಾದ ಆಲೋಚನೆಗಳು ಬರಕ್ ಸಾಧ್ಯತೆ ಇದೆ. ಅದರಿಂದ ನಮ್ಮ ಕಣ್ಣು ಬಹಳ ಮುಖ್ಯ. ಆ 2 ಕಣ್ಣುಳ್ಳವನಾಗಿ ನಿತ್ಯ ನಾಶನದಲ್ಲಿ ಹೋಗೋದಕ್ಕಿಂತ ಕಣ್ಣಿಲ್ಲದವನಾಗಿ ಪರಲೋಕದಲ್ಲಿ ಹೋಗೋದೇ ಎಷ್ಟೋ ಲೇಸ್ ಅಂತ ಹೇಳಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಅದರಿಂದ ನಮಗಿವತ್ತು ದೇವ್ರು ಕಣ್ಣು ಕೊಟ್ಟಿದ್ದಾನೆ. ಯಾವುದಕ್ಕಾಗಿ ಕಣ್ಣು ಕೊಟ್ಟಿದ್ದಾನೆ? ನೋಡಕ್ಕೆ ಕಣ್ಣು ಕೊಟ್ಟಿದ್ದಾನೆ. ಯಾವುದನ್ನ ನೋಡಕ್ ಕಣ್ಣು ಕೊಟ್ಟಿದ್ದಾನೆ? ಒಳ್ಳೆದನ್ನ ನೋಡ್ರಿ. ದೇವ್ರಿಗೆ ಮಹಿಮೆ ಆಗ್ತಕ್ಕಂಥ ಸಂಗತಿಗಳನ್ನ ನೋಡ್ರಿ. ದೇವರು ಸಂತೋಷ ಪಡುವಂತವುಗಳ ಮೇಲೆ ಕಣ್ಣಿಡ್ರಿ. ಅವುಗಳು ಬಿಟ್ಟು ಬೇರೆ ಆ ಕಡೆ ಈ ಕಡೆ ಕಣ್ಣಿಡ್ಬೇಡ್ರಿ ಅಂತ ಹೇಳಿ ದೇವ್ರು ಹೇಳ್ತಕ್ಕಂಥದ್ದು. ಮುಂದುವರಿಸಿ ಯೋಬನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನನ್ನ ಕಣ್ಣುಗಳೊಡನೆ ನಿಬಂಧನೆಯನ್ನ ಮಾಡಿಕೊಂಡಿದ್ದೇನೆ, ಯುವತಿಯ ಮೇಲೆ ಹೇಗೆ ಕಣ್ಣಿಟ್ಟೇನು. ಇಲ್ಲಿ ಯೋಬ ಹೇಳ್ತಾ ಇದ್ದಾನೆ, ನನ್ನ ಕಣ್ಣುಗಳ ಒಡನೆ ನಾನು ನಿಬಂಧನೆ ಮಾಡ್ಕೊಂಡಿದ್ದೇನೆ, ಯುವತಿ ಮೇಲೆ ಹೇಗೆ ಕಣ್ಣಿಟ್ಟೇನು ಎಂಬುದಾಗಿ. ಇವತ್ತು ಆ ಭಕ್ತನು ಹೇಗೆ ತನ್ನ ಕಣ್ಣುಗಳೊಡನೆ ನಿಬಂಧನೆ, ಒಂದು ಒಪ್ಪಂದ ಮಾಡ್ಕೊಂಡಿದ್ದಾನೆ. ಏನಕ್ಕಾಗಿ? ನಾನು ಕರ್ತನನ್ನ ದೃಷ್ಟಿಸ್ತೇನೆ. ನನ್ನ ದೃಷ್ಟಿ ಕರ್ತನಿಗಾಗಿ ಹೊರತು ಯುವಕ ಯುವತಿಯರ ಮೇಲೆ ನನ್ನ ದೃಷ್ಟಿ ಅಲ್ಲ. ಅದನ್ನ ನೋಡ್ಬೇಡ ನೀನು ಅಂತ ಹೇಳಿ ಏನ್ ಮಾಡಿದಾನೆ? ತನ್ನ ಕಣ್ಣೊಡನೆ ತಾನೇ ನಿಬಂಧನೆಯನ್ನು ಮಾಡ್ಕೊಂಡಿದ್ದಾನೆ. ಯಾವುದಕ್ಕಾಗಿ? ದೇವರಿಗಾಗಿ ಜೀವಿಸಕ್ಕೆ, ದೇವರಿಗೆ ಮಹಿಮೆ ಮಾಡಕ್ಕೆ ಆತನ ಏನ್ ಮಾಡಿದಾನೆ? ತನ್ನ ಕಣ್ಣುಗಳೊಡನೆ ನಿಬಂಧನೆ ಮಾಡ್ಕೊಂಡಿದ್ದಾನೆ. ಅದು ಅದೇ ರೀತಿಯಲ್ಲಿ ಇವತ್ತು ನಾನು ನೀವುಗಳು ಏನ್ ಮಾಡ್ಬೇಕಾಗಿದೆ? ನಮ್ಮ ಕಣ್ಣಿನೊಡನೆ ನಿಬಂಧನೆ ಮಾಡ್ಕೋಬೇಕು. ಕೆಟ್ಟದ್ದನ್ನ ನೋಡ್ಬೇಡ, ಯುವತಿ ಮೇಲೆ ಕಣ್ಣು ಹಾಕ್ಬೇಡ, ಪರಸ್ತ್ರೀ ಪರಪುರುಷನ ಮೇಲೆ ನಿನ್ ಕಣ್ಣು ಹಾಕ್ಬೇಡ. ನಿನ್ನ ಕಣ್ಣು ಕರ್ತನ ಮೇಲಿರ್ಲಿ, ಕರ್ತನ ಮಹಿಮೆ ಮಾಡ್ತಕ್ಕಂಥ ಕಾರ್ಯಗಳ ಮೇಲೆ ಇರ್ಲಿ ಅಂತ ಹೇಳಿ ನಮ್ಮ ಕಣ್ಣುಗಳೊಡನೆ ನಾವು ನಿಬಂಧನೆ ಮಾಡ್ಕೊಳ್ಬೇಕು, ಒಪ್ಪಂದ ಮಾಡ್ಕೋಬೇಕಾಗಿದೆ. ಯಾವುದಕ್ಕಾಗಿ? ಆ ಕಡೆ ಈ ಕಡೆ ದೃಷ್ಟಿ ಬೇಡ, ನೇರವಾಗಿ ಕರ್ತನನ್ನು ದೃಷ್ಟಿಸ್ಲಿಕ್ಕೆ ಅಂತ ಹೇಳಿ ನಾವು ಸಹ ಯೋಬನ ಹಾಗೆ ನಿಬಂಧನೆ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಜ್ಞಾನೋಕ್ತಿ 4ನೇ ಅಧ್ಯಾಯ 25ನೇ ವಚನ ಈ ರೀತಿ ಹೇಳ್ತಿದೆ, ನಿನ್ನ ಕಣ್ಣು ನೆಟ್ಟಗೆ ದೃಷ್ಟಿಸು, ನಿನ್ನ ಕಣ್ಣುಗಳು ನಿನ್ನ ಮುಂದೆನೇ ಇರಲಿ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ನಮ್ಮ ಕಣ್ಣು ನಮ್ಮ ಮುಂದೆ ಇರ್ಬೇಕು ಹೊರತು ಆ ಕಡೆ ಈ ಕಡೆ ಹೋಗ್ಬಾರ್ದು. ಅಂದ್ರೆ ಅರ್ಥ, ಪರರ ಆ ಕಡೆ ಈ ಕಡೆ ಇರ್ತಕ್ಕಂಥ ಪರರ ಮೇಲೆ ನಿನ್ನ ದೃಷ್ಟಿ ಬೇಡ, ನಿನ್ನ ದೃಷ್ಟಿ ನಿನ್ನ ಮೇಲೆ ಇರ್ಲಿ, ನಿನ್ನ ದಾರಿಯ ಮೇಲೆ ನಿನ್ನ ದೃಷ್ಟಿ ಇರ್ಲಿ. ಬೇರೆಯವ್ರ ದಾರಿ ನೋಡ್ಬೇಡಪ್ಪ, ಬೇರೆಯವ್ರ ಮನೆ ನೋಡ್ಬೇಡಪ್ಪ ಅಂತ ಹೇಳಿ ದೇವ್ರ ವಾಕ್ಯ ನಮಗೆ ಎಚ್ಚರಿಸ್ತಕ್ಕಂಥದ್ದಾಗಿದೆ. ಅದರಿಂದ ನಿನ್ನ ದೃಷ್ಟಿ ಏನ್ ಮಾಡ್ಬೇಕಂದ್ರೆ ನಿನ್ನ ಮುಂದಿರ್ಲಿ, ನಿನ್ನ ಕಣ್ ಮುಂದಿರ್ಲಿ ಅಂತ ಹೇಳಿ. ಹಾಗೇನೆ ಮುಂದುವರ್ಷ ನಾವು ನೋಡುವ ಕೀರ್ತನೆಗಳು 101ನೇ ಅಧ್ಯಾಯ ವಚನ 3 ಹೇಳುತ್ತೆ, ಯಾವ ನೀಚವಾದ ಕಾರ್ಯವನ್ನ ದೃಷ್ಟಿಸುವುದಿಲ್ಲ, ದುರಾಚಾರವನ್ನು ಹಾಗೆ ಮಾಡುತ್ತೇನೆ, ಅದರ ಗೊಡವೆಯೇ ಬೇಡ ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ಹೇಳದನ್ನು ನಾವು ನೋಡ್ತೇವೆ. ಅಂದ್ರೆ ಯಾವ ನೀಚವಾದ ಕಾರ್ಯವನ್ನೂ ನಾನು ನೋಡಲ್ಲ, ನಾನು ದೃಷ್ಟಿ ಇಡಲ್ಲ, ಎಲ್ಲ ದುರಾಚಾರವನ್ನು ನಾನು ಹಾಗೆ ಮಾಡ್ತೇನೆ, ಕೆಟ್ಟದ್ದನ್ನು ನಾನು ಹಾಗೆ ಮಾಡ್ತೇನೆ ಎಂಬುದಾಗಿ ಇಲ್ಲಿ ಭಕ್ತನು ಹೇಳ್ತಾ ಇದ್ದಾನೆ. ಇವತ್ತು ನನ್ನ ನಿನ್ನ ತೀರ್ಮಾನ, ನನ್ನ ನಿನ್ನ ಒಂದು ಒಡಂಬಡಿಕೆ ಅದಾಗಿರ್ಬೇಕು, ಒಪ್ಪಂದ ಆಗಿರ್ಬೇಕು. ಕಣ್ಣುಗಳನ್ನ ಒಪ್ಪಂದ ಮಾಡ್ಕೋಬೇಕು. ಯಾವ ನೀಚವಾದ ಕೆಟ್ಟ ದೃಶ್ಯಗಳನ್ನ, ಅಸಹ್ಯವಾಗಿರ್ತಕ್ಕಂಥ ದೃಶ್ಯಗಳನ್ನ, ಅಸಹ್ಯವಾಗಿರ್ತಕ್ಕಂಥ ಸಂಗತಿಗಳನ್ನ ನಾನು ನೋಡೋದಿಲ್ಲ ಅಂತ ಹೇಳಿ ನಮ್ಮ ಕಣ್ಣುಗಳೊಡನೆ ನಾವು ನಿಬಂಧನೆ ಮಾಡ್ಕೋಬೇಕು. ಇವತ್ತು ನಿನ್ನ ಮೊಬೈಲಲ್ಲಿ ಏನೆಲ್ಲ ನೋಡ್ತಾ ಇದೀಯ, ಏನೆಲ್ಲ ಪಾಪ ಕಾರ್ಯಗಳನ್ನ ನೋಡ್ತಾ ಇದೆಯಾ, ಏನೆಲ್ಲ ಅಶ್ಲೀಲತೆಯನ್ನ ನೀನು ನೋಡ್ತಾ ಇದೀಯಾ, ಆ ಅಶ್ಲೀಲತೆ ನಿನ್ನ ಮನಸ್ಸಿನ ಮೇಲೆ ಯಾವ ರೀತಿ ಪಾಪಕ್ಕೆ ನಡೆಸ್ತಾ ಇದೆ. ಅದರಿಂದ ಇವತ್ತು ನಿನ್ನ ಕಣ್ಣುಗಳೊಡನೆ ನೀನು ನಿಬಂಧನೆ ಮಾಡ್ಕೋಬೇಕು, ಒಪ್ಪಂದ ಮಾಡ್ಕೋಬೇಕು. ಇಲ್ಲ, ಈ ದಿನದಿಂದ ಈ ಕೆಟ್ಟದ್ದನ್ನ ನಾನು ನೋಡಲ್ಲ, ಇದು ಪಾಪದ ಕಾರ್ಯ, ಇದು ದೇವರು ಇಷ್ಟಪಡದೇ ಇರತಕ್ಕಂಥದ್ದು, ಇದು ಹೇಯವಾಗಿರ್ತಕ್ಕಂಥದ್ದು, ಇದರ ಸಹವಾಸ ನನಗೆ ಬೇಡ, ಇದು ನನ್ನನ್ನ ಕರ್ತನಿಂದ ದೂರ ಮಾಡ್ತದೆ, ಇದು ನನ್ನ ಅಗ್ನಿ ನರಕಕ್ಕೆ ತಗೊಂಡು ಹೋಗ್ತದೆ, ನನ್ನ ಪಾಪದಲ್ಲಿ ನಡೆಸ್ತದೆ. ಅದರಿಂದ ಇವತ್ತಿಂದ ನಾನು ಇದನ್ನ ಬಿಟ್ಟು ಬಿಡ್ತೇನೆ, ನನ್ನ ದೃಷ್ಟಿ ಉತ್ತಮವಾದವುಗಳ ಮೇಲೆ, ದೇವರಿಗೆ ಮಹಿಮೆ ಮಾಡ್ತಕ್ಕಂಥ ಕಾರ್ಯಗಳ ಮೇಲೆ ನಾನು ದೃಷ್ಟಿ ಇಡ್ತೇನೆ ಎಂಬುದಾಗಿ ನಾವು
ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಮುಖ್ಯ. ಯಾಕಂದ್ರೆ ಒಂದು ಯೋಹಾನನ ಪತ್ರಿಕೆಯ 2ನೇ ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತೇವೆ. ಕಣ್ಣಿನ ಆಸೆ, ದೇಹದ ಆಸೆ, ಬದುಕು ಬಾಳಿನ ಡಂಬ ಇದು ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಆದ್ದರಿಂದ ಲೋಕವನ್ನು ಪ್ರೀತಿಸ್ತಕ್ಕಂಥವ್ರು ನಾವಾಗಬಾರದು. ಈ ಕಣ್ಣಿನ ಆಸೆ, ದೇಹದ ಆಸೆ, ಬದುಕು ಬಾಳಿನ ಡಂಬ, ಈ ಭೂ ಸಂಬಂಧವಾದಂಥವುಗಳು, ಇವುಗಳ ಮೇಲೆ ನಾವು ಮನಸ್ಸಿಡಬಾರ್ದು. ಇವುಗಳ ಮೇಲೆ ಮನಸ್ಸಿಡೋದಾದ್ರೆ ನಾವೇನಾಗ್ತೇವೆ ಅಂದ್ರೆ ನಾಶನಕ್ಕೆ ಗುರಿ ಆಗ್ತೇವೆ. ನಾವು ಇಲ್ಲೇ ಬಿಡಲ್ಪಡ್ತೇವೆ. ಕರ್ತನಿಂದ ಎತ್ತಲ್ಪಡ್ಲಿಕ್ಕೆ ನಾವು ಸಾಧ್ಯ ಇಲ್ಲ. ಆದ್ದರಿಂದ ಈ ಭೂ ಸಂಬಂಧವಾದವುಗಳ ಮೇಲೆ ನಮ್ಮ ಕಣ್ಣಿಡದೆ, ದೃಷ್ಟಿಯನ್ನಿಡದೆ, ಅವುಗಳನ್ನು ನೋಡದೆ ನಾವು ಕರ್ತನನ್ನ ನಾವು ನೋಡ್ಬೇಕಾಗಿದೆ. ಯಾಕೆಂದ್ರೆ ಯಾಕೆ ನಾವು ಕರ್ತನನ್ನೇ ನೋಡ್ಬೇಕು, ದೇವ್ರಿಗೆ ಮಹಿಮೆ ಆಗೋ ರೀತಿಯಲ್ಲಿ ಯಾಕೆ ನಾವು ನಡ್ಕೋಬೇಕು, ದೃಷ್ಟಿ ಇಡ್ಬೇಕಪ್ಪ ಅಂತಂದ್ರೆ, ನಾವು ಏನನ್ನು ನೋಡುತ್ತೇವೋ ಅದು ನಮ್ಮ ಮನಸ್ಸನ್ನ, ನಮ್ಮ ಜೀವನವನ್ನ ರೂಪಿಸ್ತದೆ. ಆದುದರಿಂದ ದೇವರು ನಮ್ಮ ಕಣ್ಣುಗಳನ್ನ ಕಾಪಾಡಲಿಕ್ಕೆ ನಮ್ಮನ್ನೇ ನಾವು ಆತನಿಗೆ ಒಪ್ಪಿಸ್ಬೇಕಾಗಿದೆ. ನಮ್ಮನ್ನು ಆತನಿಗೆ ಒಪ್ಪಿಸಿ ನಮ್ಮ ಕಣ್ಣುಗಳೊಡನೆ ನಿಬಂಧನೆ ಮಾಡಿಕೊಳ್ಳೋಣ. ಸ್ವಾಮಿ, ನನ್ನ ಹೃದಯದ ಧ್ಯಾನವು, ನನ್ನ ಬಾಯಿ ಮಾತುಗಳು, ನನ್ನ ದೃಷ್ಟಿ ನಿನಗೆ ಮೆಚ್ಚುಗೆಯಾಗಿರಲಿ ಎಂದಾಗ. ಯಾಕಂದ್ರೆ ನಮ್ಮ ಪಾಪ ಆರಂಭ ಆಗೋದು ಕಣ್ಣಿಂದಲೇ. ಫಸ್ಟ್ ನೋಡ್ತೇವೆ, ಆಮೇಲೆ ಯೋಚಿಸ್ತೇವೆ, ಆಮೇಲೆ ಕಾರ್ಯವನ್ನು ಮಾಡ್ತೇವೆ. ಅದರಿಂದ ನಮ್ಮ ಕಣ್ಣು ನಮ್ಮನ್ನ ಪಾಪದಲ್ಲಿ ಶಿಕ್ಷಿಸುವಂತ, ಸುಲಭವಾಗಿ ನಮ್ಮನ್ನ ಪಾಪಕ್ಕೆ ತಳ್ತಕ್ಕಂತ ಒಂದು ಸಾಧನವಾಗಿದೆ. ಅದರಿಂದ ನಮ್ಮ ಕಣ್ಣುಗಳೊಡನೆ ನಾವು ಒಪ್ಪಂದ ಮಾಡಿಕೊಳ್ಳೋಣ. ಪಾಪದ ಸಂಗತಿಗಳನ್ನು ನಾವು ದೃಷ್ಟಿಸದೆ ದೇವರಿಗೆ ಮಹಿಮೆ ಆಗೋ ರೀತಿಯಲ್ಲಿ ನಾವು ಯಾವಾಗಲೂ ನಮ್ಮ ಕಣ್ಣುಗಳನ್ನ ಕಣ್ಣೆತ್ತಿ ಕರ್ತನ ಕಡೆಗೆ ನೋಡೋಣ. ಹಾಗೆ ನೋಡ್ಲಿಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ಕರ್ತನೆ, ಈ ಸಮಯಕ್ಕಾಗಿ ಸ್ತೋತ್ರ. ನಮ್ಮ ದೃಷ್ಟಿ, ನಮ್ಮ ನೋಟ ಎಲ್ಲಿರಬೇಕು ಎಂಬುದರ ಕುರಿತಾಗಿ ನಾವು ಧ್ಯಾನಿಸಿದ್ದೇವಪ್ಪ. ನಮ್ಮ ದೃಷ್ಟಿ ಯಾವಾಗಲೂ ನಿನಗೆ ಮಹಿಮೆ ತರುವಂತ ಕಾರ್ಯಗಳ ಮೇಲೆ, ನಿನ್ನ ಮೇಲೆ ನಾವು ದೃಷ್ಟಿಯನ್ನು ಇಡಕ್ಕೆ ಸಹಾಯ ಮಾಡು. ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಟ್ಟು ಅವುಗಳನ್ನು ನೋಡುತ್ತಾ ಅವುಗಳಲ್ಲಿ ಸೋತು ಪಾಪಗಳನ್ನು ಮಾಡಿ ಪಾಪದಲ್ಲೇ ಸತ್ತು ನಿತ್ಯ ನರಕಕ್ಕೆ ನಾವು ಹೋಗದಂತೆ ಸ್ವಾಮಿ, ನಮ್ಮ ಕಣ್ಣುಗಳೊಡನೆ ನಿಬಂಧನೆಯನ್ನು ಮಾಡಿಕೊಂಡು ನೀತಿಯ ಮಾರ್ಗದಲ್ಲಿ ನಡೆಯಕ್ಕೆ, ನಿನ್ನ ದೃಷ್ಟಿಯಲ್ಲಿ ಸರಿ ಬೀಳುವ ಹಾಗೆ ಜೀವಿಸಕ್ಕೆ, ನಿತ್ಯ ಜೀವವನ್ನು ಹೊಂದ್ಕೊಳ್ಳಕ್ಕೆ ನಮ್ಮ ಒಬ್ಬರಿಗೆ ಸಹಾಯ ಮಾಡು. ಈ ಸಂದೇಶ ಕೇಳಿಸ್ಕೊಂಡಂತ ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಕೊನೆಯವರೆಗೂ ಸಂದೇಶ ಕೇಳಿಸ್ಕೊಂಡಂತ ಇವರು ನಿನ್ನ ಮಾರ್ಗದಲ್ಲಿ ನಡೆಯಕ್ಕೆ ಸಹಾಯ ಮಾಡು. ಇವ್ರೇನು ಕಳ್ಕೊಂಡಿದ್ದಾರೆ ಅವೆಲ್ಲವನ್ನು ಪಡ್ಕೊಳ್ಳಕ್ ಸಹಾಯ ಮಾಡು. ಇವರ ದೃಷ್ಟಿ ವಕ್ರವಾಗಿರೋದಾದ್ರೆ, ಅದು ನಿನಗೆ ವಿರುದ್ಧವಾಗಿರೋದಾದ್ರೆ ಇವರ ದೃಷ್ಟಿಗಳನ್ನು ಸರಿಪಡಿಸಿ ಸರಿದಾರಿಯಲ್ಲಿ ಇವರು ನಡೆಸು ಎಂದು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರತಿನಿತ್ಯ ಬರುವಂತ ಈ ದೇವರ ಸಂದೇಶವನ್ನು ಆಲಿಸಲು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ, ಬಂಧು ಮಿತ್ರರೊಂದಿಗೆ ಈ ಸಂದೇಶವನ್ನು ಶೇರ್ ಮಾಡಿಕೊಳ್ಳೋದ್ರ ಮೂಲಕ ದೇವರ ಸೇವೆಗೆ ಬೆಂಬಲವಾಗಿ ಇರಬೇಕಾಗಿ ಯೇಸು ಪ್ರವೇಶದಲ್ಲಿ ವಿನಂತಿಸಿಕೊಳ್ತೇನೆ.